ನಮಸ್ತೆ ವೀಕ್ಷಕರೇ, ಐಮ್ ನಿತಿನ್ ಫಾರ್ ರೂಟ್ಸ್ ಇನ್ಸ್ಟಿಟ್ಯೂಟ್.in. ಗೆಳೆಯರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಆ್ಯಡ್ ಅಕೌಂಟನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಿಮಗೆ ಜಿಮೇಲ್, ಯೂಟ್ಯೂಬ್ ಅಥವಾ ಮೊಬೈಲ್ ನೆಟ್ವರ್ಕ್, ಸರ್ಚ್ ನೆಟ್ವರ್ಕ್, ಡಿಸ್ಪ್ಲೇ ನೆಟ್ವರ್ಕ್, ವಿಡಿಯೋ ಫಾರ್ಮ್ಯಾಟ್, ಯೂಟ್ಯೂಬ್ ಇಂಥ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಕ್ಯಾಂಪೇನ್ಗಳು, ಆ್ಯಡ್ ಕ್ಯಾಂಪೇನ್ಗಳು ರನ್ ಮಾಡಬೇಕಾದ್ರೆ ನಿಮ್ಮ ಬಳಿ ಗೂಗಲ್ ಆ್ಯಡ್ ಅಕೌಂಟ್ ಇರಲೇಬೇಕಾಗುತ್ತೆ. ಸೊ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೂಗಲ್ ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಿಮ್ಮ ಬಳಿ ಗೂಗಲ್ ಅಕೌಂಟ್ ಇರಲೇಬೇಕು. ಇನ್ ಕೇಸ್ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇಲ್ಲ, ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಆದರೆ ನನ್ನ ಪ್ರೀವಿಯಸ್ ವೀಡಿಯೋನ ನೋಡಿದ್ರೆ ನಿಮಗೆ ನಾನು ಅದರಲ್ಲಿ ಗೂಗಲ್ ಅಕೌಂಟನ್ನು ಹೇಗೆ ಮಾಡೋದು, ಸಿಂಪಲ್ ಸ್ಟೆಪ್ಪಲ್ಲಿ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಜಿಮೇಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ರೆಫರ್ ಮಾಡಿ. ಮೊದಲಿಗೆ ನಾವು ನಮ್ಮ ಗೂಗಲ್ ಅಕೌಂಟನ್ನು ಲಾಗಿನ್ ಆಗಿ ಇಡಬೇಕು. ನಂತರ ಗೂಗಲ್ ಸರ್ಚ್ ಇಂಜಿನಲ್ಲಿ ಹೋಗಿ ನಾವು ಅಲ್ಲಿ ಗೂಗಲ್ ಆ್ಯಡ್ಸ್ ಅಂತ ಸರ್ಚ್ ಕೊಡಬೇಕು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಗೂಗಲ್ ಆ್ಯಡ್ಸ್ ಗೆಟ್ ಮೋರ್ ಕಸ್ಟಮರ್ಸ್ ಆ್ಯಂಡ್ ಜನರೇಟ್ ಲೀಡ್ಸ್ ವಿತ್ ಅಂತ ಇದೆ. ಈ ಲಿಂಕನ್ನು ಓಪನ್ ಮಾಡೋಣ. ಬರ್ತಾ ಇದೆ ಗ್ರೋ ಯುವರ್ ಬಿಸ್ನೆಸ್ ವಿತ್ ಗೂಗಲ್ ಆ್ಯಡ್ಸ್ ಅಂತ ಇದೆ. ಇಲ್ಲಿ ಸೈನ್ ಇನ್ ಬಟನ್ ಇದೆ ಅಥವಾ ಗೆಟ್ ಸ್ಟಾರ್ಟೆಡ್ ಬಟನ್ ಇದೆ. ಯಾವ್ದು ಬಟನನ್ನು ನೀವು ಕ್ಲಿಕ್ ಮಾಡ್ಬೋದು. ನಾನು ಇವಾಗ ಸೈನ್ ಇನ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕೇಳ್ತಾ ಇದೆ ಕ್ರಿಯೇಟ್ ಎ ನ್ಯೂ ಗೂಗಲ್ ಆ್ಯಡ್ ಅಕೌಂಟ್ ಅಥವಾ ಸ್ವಿಚ್ ಗೂಗಲ್ ಅಕೌಂಟ್ ಅಂತ ಇದೆ. ನಾವು ಹೊಸ ಗೂಗಲ್ ಆ್ಯಡ್ ಅಕೌಂಟನ್ನು ಮಾಡ್ತಾ ಇದ್ದೀವಿ ಅದ್ರ ಮೇಲೆ. ಸೊ ಹಾಗಾಗಿ ನ್ಯೂ ಗೂಗಲ್ ಆ್ಯಡ್ ಅಕೌಂಟ್ನ ಕ್ಲಿಕ್ ಕೊಡಿ, ಕ್ರಿಯೇಟ್ ನ್ಯೂ ಅಕೌಂಟ್. ಇಲ್ಲಿ ಇವಾಗ ಕೇಳ್ತಾ ಇದೆ, ಒಂದು ಸ್ಮಾರ್ಟ್ ವೇಯಲ್ಲಿ ಕೇಳ್ತಾ ಇದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ವಾಟ್ ಈಸ್ ಯುವರ್ ಬಿಸ್ನೆಸ್ ನೇಮ್, ವಾಟ್ಸ್ ಯುವರ್ ಬಿಸ್ನೆಸ್ ನೇಮ್ ಅಂತ ಕೇಳ್ತಾ ಇದೆ. ಇದು ಎರಡು ಮೆಥಡಲ್ಲಿ ಕೇಳ್ತಿದೆ. ಎರಡು ಮೆಥಡಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಿದೆ. ಬೇಸಿಕಲಿ ಒಂದು ಇವಾಗ ನೀವು ನೋಡ್ತಾ ಇದ್ದೀರಿ ಯುವರ್ ಬಿಸ್ನೆಸ್ ನೇಮ್ ಅಂತ ಇದೆ. ಇದು ಸ್ಮಾರ್ಟ್ ವೇ. ಸ್ಮಾರ್ಟ್ ವೇಲ್ ಅಂದರೆ ನೀವು ನಿಮ್ಮ ಕಂಪನಿ ಹೆಸರು ಹಾಕಿ, ಕಂಪನಿ ಡೀಟೇಲ್ಸನ್ನು ಹಾಕಿ, ನೆಕ್ಸ್ಟ್ ಇಮಿಡಿಯೇಟ್ಲಿ ಒಂದು ಕ್ಯಾಂಪೇನ್ನ ಕ್ರಿಯೇಟ್ ಮಾಡಿ ಬಿಡಿ. ಸೊ ಇವರು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವೊಂದು ಅಂದರೆ ಇಮಿಡಿಯೇಟ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ನ ಕ್ರಿಯೇಟ್ ಮಾಡಿ ಬಿಡಿ. ಅವರಿಗೆ ಅಮೌಂಟ್ ಬರುತ್ತೆ, ಅವರಿಗೆ ಒಂದು ಕ್ಯಾಂಪೇನ್ ರನ್ ಆಗುತ್ತೆ ಅಂತ ಒಂದು ಸ್ಮಾರ್ಟ್ ವೇಲ್ ಇದೆ ಹೇಳ್ತಾ ಇದೆ. ಬಟ್ ನಾವು ಎಕ್ಸ್ಪರ್ಟ್ ಮೋಡನ್ನು ಆಕ್ಸೆಸ್ ಮಾಡಬೇಕು. ಇಲ್ಲಿ ಕೆಳಗಡೆ ಸ್ವಿಚ್ ಟು ಎಕ್ಸ್ಪರ್ಟ್ ಮೋಡ್ ಇದೆ. ಈ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದೆ ಕ್ರಿಯೇಟ್ ಯುವರ್ ಫಸ್ಟ್ ಕ್ಯಾಂಪೇನ್. ನಾನು ಆಗಲೇ ಹೇಳಿದಾಗೆ ಮೊದಲನೇ ಕ್ಯಾಂಪೇನ್, ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ಅಂತಾನು ಇದು ಸಜೆಸ್ಟ್ ಮಾಡ್ತಿದೆ. ಬಟ್ ಪ್ರತಿಯೊಂದು ಸಜೆಸ್ಟ್ ಮಾಡೋದು ಪ್ರತಿಯೊಂದು ಒಳ್ಳೆಯದಲ್ಲ. ನಾವಿಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ವಿದೌಟ್ ದ ಕ್ಯಾಂಪೇನ್, ಬಿಕಾಸ್ ಇದು ಸ್ಮಾರ್ಟ್ ವೇ. ಇದರಲ್ಲಿ ರೆಡಿಮೇಡ್ ಟೆಂಪ್ಲೇಟ್ಗಳು, ರೆಡಿಮೇಡ್ ವೇ ಅಲ್ಲಿ ಸಿಗುತ್ತೆ ಕ್ಯಾಂಪೇನ್ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ನಾವು ಎಕ್ಸ್ಪರ್ಟ್ ಮಾಡಲ್ಲ, ಆದರೆ ನಮಗೆ ಎಲ್ಲ ಫೀಚರ್ಸ್ಗಳು, ಆಪ್ಷನ್ಸ್ಗಳು ಅವೈಲೇಬಲ್ ಇರೋದು ಎಕ್ಸ್ಪೋರ್ಟ್ ಮೋಡಲ್ಲಿ. ಸೊ ಅದಕ್ಕೋಸ್ಕರ ನಾವು ಇವಾಗ ಕ್ರಿಯೇಟ್ ಆನ್ ಅಕೌಂಟ್ ವಿದೌಟ್ ಎ ಕ್ಯಾಂಪೇನ್. ನೆಕ್ಸ್ಟ್ ಇಲ್ಲಿ ಬಿಸ್ನೆಸ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ನಮ್ಮ ಬಿಲ್ಲಿಂಗ್ ಕಂಟ್ರಿ ಯಾವುದು, ಇಂಡಿಯಾ, ಟೈಮ್ ಝೋನ್ ಇಂಡಿಯಾ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಕರೆನ್ಸಿ ಇಂಡಿಯನ್ ರುಪೀಸ್. ಇದನ್ನು ನೀವು ಮೊದಲೇ ಸೆಟ್ ಮಾಡಿದರೆ, ಕರೆಕ್ಟಾಗಿ ಸೆಟ್ ಮಾಡಿದರೆ ಒಳ್ಳೆಯದು. ಮತ್ತು ಪುನಃ ಇದನ್ನು ಚೇಂಜ್ ಮಾಡಬಾರ್ದು. ನೆಕ್ಸ್ಟ್ ಒನ್ ಪರ್ಸನಲೈಸ್ಡ್ ಕ್ಯಾಂಪೇನ್ ಗೈಡೆನ್ಸ್ ಫ್ರಮ್ ಗೂಗಲ್ ಆ್ಯಡ್ ಎಕ್ಸ್ಪರ್ಟ್ ಬೈ ಫೋನ್. ನೋ, ಎಸ್ ಆರ್ ನೋ ನಿಮ್ಗೆ ಬಿಟ್ಟದ್ದು, ನಾನು ಏನು ಕೊಡೋದಿಲ್ಲ. ಸಬ್ಮಿಟ್. ಓಕೆ, ಸರ್ ನೋ ಕೊಡ್ತೀನಿ ಆ್ಯಂಡ್ ಸಬ್ಮಿಟ್. ಓಕೆ, ಕಂಗ್ರಾಟ್ಸ್, ಯು ಆರ್ ಆಲ್ ಡನ್. ಎಕ್ಸ್ಪ್ಲೋರ್ ಯುವರ್ ಅಕೌಂಟ್ ಇದೆ, ಇದನ್ನು ಕ್ಲಿಕ್ ಮಾಡೋಣ. ಓಕೆ, ಇವಾಗ ನಮ್ಮ ಗೂಗಲ್ ಆ್ಯಡ್ ಅಕೌಂಟು ಕ್ರಿಯೇಟ್ ಆಗಿದೆ. ಫೈನಲಿ ನಮಗೆ ಒಂದು ಒಳ್ಳೆ ಎಲ್ಲ ಟೂಲ್, ಎಲ್ಲ ಆಕ್ಸೆಸ್ ಇರುವಂಥ ಗೂಗಲ್ ಆ್ಯಡ್ ಅಕೌಂಟು ಸಿಕ್ಕಿದೆ. ಸೊ ಇನ್ನು ಒಂದು ಫೈನಲ್ ಸ್ಟೆಪ್ ಇದೆ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ 3634953398. ಇದು ನನ್ನ ಗೂಗಲ್ ಆ್ಯಡ್ ಅಕೌಂಟಿನ ID. ಪ್ರತಿಯೊಬ್ಬರಿಗೂ ಗೂಗಲ್ನ ಯಾವುದೇ ಪ್ರಾಪರ್ಟಿ ಆಗಿರಲಿ, ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಟ್ಯಾಗ್ ಮ್ಯಾನೇಜರ್, ಗೂಗಲ್ ಸರ್ಚ್ ಕನ್ಸೋಲ್, ಅದಕ್ಕೆಲ್ಲ ಅದರದ್ದೇ ಆದಂಥ ಒಂದು ID ಸಿಗುತ್ತೆ, ನಂಬರ್ ಸಿಗುತ್ತೆ. ಸೊ ಅದನ್ನು ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ಫಾರ್ ಡಿಜಿಟಲ್ ಮಾರ್ಕೆಟರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. 363 ಇದು ನನ್ನ ID. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ ಆ್ಯಡ್ ಅಕೌಂಟ್ 363495533998. ಸೊ ಇವಾಗ ನಾನು ನನ್ನ ಗೂಗಲ್ ಆ್ಯಡ್ ಅಕೌಂಟಲ್ಲಿ ಮಲ್ಟಿಪಲ್ ಕ್ಲೈಂಟ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದರೆ, ನಾನು ಇದರಲ್ಲಿ ಮಲ್ಟಿಪಲ್ ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಒಂದು ಗೂಗಲ್ ಅಕೌಂಟ್ ಒಳಗಡೆ ಮಲ್ಟಿಪಲ್ ಗೂಗಲ್ ಆ್ಯಡ್ ಅಕೌಂಟನ್ನು ನಾನು ಕ್ರಿಯೇಟ್ ಮಾಡ್ಬೋದು. ಎಷ್ಟು ಮಾಡ್ಬೋದು ಅಂದರೆ 20. ಅದು ಆ್ಯಡ್ ಅಕೌಂಟ್ ಆಗಿರ್ಬೋದು ಅಥವಾ ಆ್ಯಡ್ಸ್ ಮ್ಯಾನೇಜರ್ ಅಕೌಂಟು ಆಗಿರ್ಬೋದು. ಮ್ಯಾಕ್ಸಿಮಮ್ 20 ಅಷ್ಟು ನಾನು ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ನಾನು ಇನ್ನೊಂದು ಫೈನಲ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ, ಪ್ರಿಫರೆನ್ಸಿಗೆ ಹೋಗಿ ನನ್ನ ಆ್ಯಡ್ ಅಕೌಂಟಿಗೆ ಒಂದು ಹೆಸರು ಕೊಡ್ತೀನಿ. ನಾನು ಬೇರೆ ಕ್ಲೈಂಟಿಗೋಸ್ಕರ ನಾನು ಆ್ಯಡ್ ಅಕೌಂಟ್ ಮಾಡಿದ್ರೆ ನನಗೆ ನಂಬರ್ಸಲ್ಲಿರುತ್ತೆ, ಐಡಿಯಲ್ಲಿರುತ್ತೆ, ನನಗೆ ಅದು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದಕ್ಕೊಂದು ಹೆಸರು ಕೊಡ್ತೀನಿ ಆ್ಯಡ್ ಅಕೌಂಟಿಗೆ. ಸೊ ಅದನ್ನು ಕೊಡೋದಕ್ಕೆ ನೀವು ಟೂಲ್ಸ್ ಆಪ್ಷನಲ್ಲಿ ಪ್ರಿಫರೆನ್ಸ್ ಅಂತ ಇದೆ, ಪ್ರಿಫರೆನ್ಸ್ ಆಪ್ಷನಿಗೆ ಹೋಗಿ ಇಲ್ಲಿ ಅಕೌಂಟ್ ನೇಮ್ ಇದೆ. ಅಕೌಂಟ್ ನೇಮಲ್ಲಿ ನಿಮಗೆ ಬೇಕಾಗಿರೋ ಹೆಸರನ್ನು
ನಾನು ಇಲ್ಲಿ ಎಕ್ಸಾಂಪಲ್ಗೆ ರೂಟ್ಸ್ ಕನ್ನಡ ಅಕೌಂಟ್ ಕೊಡ್ತೀನಿ, ಅಥವಾ ನಿಮ್ಮ ಕಂಪನಿ ಹೆಸರನ್ನು ಕೊಟ್ಟರು ಸಾಕಾಗುತ್ತೆ. ಇವಾಗ ನೋಡೋದಾದರೆ ಇಲ್ಲಿ ಗೂಗಲ್ ಆ್ಯಡ್ ಅಕೌಂಟ್ ಅಂತ ಇದೆ. ಸೊ ಒಮ್ಮೆ ಡ್ಯಾಶ್ಬೋರ್ಡಿಗೆ ಹೋಗಿ ಇನ್ನೊಮ್ಮೆ ಪೇಜನ್ನು ರೀಲೋಡ್ ಮಾಡ್ತೀನಿ. ಓಕೆ, ಇವಾಗ ನೋಡಿ ರೂಟ್ಸ್ ಕನ್ನಡ ಅಂತ ಇದೆ. 36349533398 ಇದು ನನ್ನ ಗೂಗಲ್ ಆ್ಯಡ್ ಅಕೌಂಟ್. ಸೊ ಇದೇ ಒಂದು ರೈಟ್ ವೇ ನೀವು ನಿಮ್ಮ ಗೂಗಲ್ ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ. ಮುಂದಿನ ವಿಡಿಯೋದಲ್ಲಿ ಗೂಗಲ್ ಆ್ಯಡ್ ಅಕೌಂಟಲ್ಲಿ ಯಾವ ಥರ ಆಪ್ಷನ್ಸ್ ಇದೆ, ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಏನು, ಕೀವರ್ಡ್ ಏನು, ಬಿಡ್ಡಿಂಗ್ ಏನು, ಇದು ಟೂಲ್ಸು ಯಾವ ಥರ ಯಾವ ಲಾಜಿಕಲಿ ಡಿಸೈನ್ ಮಾಡಿಟ್ಟಿದ್ದಾರೆ, ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೂಗಲ್ ಆ್ಯಡ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗಂತ ಗೊತ್ತಾಗಿರಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋನ ಬೇರೆಯವ್ರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.